ಮಕ್ಕಳನ್ನ ಆಟ ಆಡಿಸೋದು, ಮಕ್ಕಳಿಗೆ ಅ ಆ ಇ ಈ ಹೇಳಿಕೊಡೋ ಟೀಚರ್. ಆದರೆ ಈ ಟೀಚರ್ ಹಳ್ಳಿ ಟೀಚರ್ ಅಲ್ಲ, ಇಂಗ್ಲಿಷ್ ಟೀಚರ್. ಅ ಆ ಇ ಈ ಮಾತ್ರವಲ್ಲ, ಎ ಟು ಝೆಡ್ ಪಾಠ ಮಾಡ್ತೀನಿ. ಆದರೆ ಆ ಪಾಠದಲ್ಲಿ ಮೊದಲ ಮುತ್ತಿಗೆ ಇಷ್ಟು, ಎರಡನೇ ಮುತ್ತಿಗೆ ಇಷ್ಟು, ನಿನ್ ಜೊತೆ ಇರೋದಕ್ಕೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತಾಳೆ. ಆ ಮಿಂಚುಳ್ಳಿ ಟೀಚರ್ ಫಿಕ್ಸ್ ಮಾಡಿದ ಹಣ ಕೊಡ್ಲಿಲ್ಲ ಅಂದ್ರೆ ಅಸಲಿ ಆಟ ಶುರು ಮಾಡ್ತಾಳೆ. ಇಷ್ಟಕ್ಕೂ ಯಾರೀ ಇಂಗ್ಲಿಷ್ ಟೀಚರ್, ಏನಿದು ಮೇಡಮ್ನ ಮುತ್ತಿನ ಕಥೆ ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅದೇನು ವಾಕಿಂಗು, ಅದೇನು ಸ್ಟೈಲು, ಅಬ್ಬಬ್ಬಬ್ಬಾ, ಲಕ ಲಕ ಅಂತ ಹೊಳಿತಾಳೆ, ಫಳಫಳ ಅಂತ ಮಿಂಚ್ತಾಳೆ, ಜಿಂಕೆ ಮರಿ ಥರ ಕುಣಿತಾಳೆ, ನವಿಲಿನಂತೆ ರೆಕ್ಕೆ ಬಿಚ್ಚಿ ನಲಿತಾಳೆ, ಸೀರೆಯುಟ್ಟು ಹೀರೋಯಿನ್ ರೇಂಜ್ಗೆ ವಾವ್ ಮೂವ್ಮೆಂಟ್ ಮಾಡ್ತಾಳೆ, ತುಂಡು ಬಟ್ಟೆ ಹಾಕೊಂಡು ಲುಕ್ ಕೊಡ್ತಾಳೆ, ಐ ಲವ್ ಯು ಜಿಂದಗಿ ಅಂತ ರೀಲ್ಸ್ ಮಾಡ್ತಾಳೆ. ಆದ್ರೆ ಇವಳ ಜಿಂದಗಿಯಲ್ಲಿ, ಈ ಕೆಂದುಟಿಯ ಅಂದಗಾತಿಯ ಹಿಸ್ಟ್ರಿಯಲ್ಲಿ ಇವಳನ್ನ ನಂಬಿ ಉದ್ಧಾರ ಆದೋರೇ ಇಲ್ಲ ಕಣ್ರಿ. ಇವಳನ್ನೇನಾದ್ರೂ ನಂಬ್ಕಂಡ್ ಹೋದ್ರೆ ಕೈಗೆ ಸಿಗೋದು ಬರೀ ಚೊಂಬು ಚೊಂಬು. ನೋಡೋಕೆ ಸಣ್ಣ, ಮುಖಕ್ಕೆ ಹಚ್ಚಿದ್ದಾಳೆ ಬಣ್ಣ, ಸಖತ್ತಾಗೆ ಮಾಡ್ತಾವಳೆ ಮೋಡಿನ ಅಂತ ಅಂದ್ಕೊಂಡು ಅಪ್ಪಿ ತಪ್ಪಿಯು ಇವಳ ಹಿಂದೆ ಹೋಗ್ಬೇಡಿ. ಜೇಬಲ್ಲಿ ದುಡ್ಡಿಟ್ಕೊಂಡು ಇವಳ ಕಣ್ಮುಂದೆ ಕಾಣಿಸ್ಕೊಳ್ಬೇಡಿ. ಈ ಮಾಯಗಾತಿಯನ್ನ ನಂಬ್ಕೊಂಡು ಕಾಫಿ ಟೀ ಅಂತ ಯಾಮಾರಿದ್ರೆ ಮುಗೀತು. ಎಲ್ಲವೂ ಗೋವಿಂದ ಗೋವಿಂದ. ಡಿಫರೆಂಟ್ ಲೊಕೇಶನ್, ಡಿಫರೆಂಟ್ ಕಾಸ್ಟ್ಯೂಮ್ಸ್, ಸೂಪರ್ ಡೂಪರ್ ಹಾಡುಗಳಿಗೆ ರೀಲ್ಸ್. ಈ ರೀಲ್ಸ್ ಸುಂದರಿಯನ್ನ ನಂಬ್ಕೊಂಡು ಅದೆಷ್ಟು ಜನ ಬರ್ಬಾದಾಗೋಗಿದ್ದಾರೋ ಲೆಕ್ಕವೇ ಇಲ್ಲ. ಇವಳ ಮೈಮಾಟ ನೋಡಿ ಅದೆಷ್ಟು ಜನ ಮರುಳಾಗಿದ್ದಾರೋ ಗೊತ್ತಿಲ್ಲ. ಬಟ್ ಇವಳು ಊಸರವಳ್ಳಿ ಕಣ್ರಿ, ಊಸರವಳ್ಳಿ. ಮೇಲ್ಮೇಲೆ ನೈಸು, ನೋಡೋಕೆ ಐಸು. ಆದ್ರೆ ಇವಳ ಬಲೆಯಲ್ಲಿ ಸಿಲುಕಿದ ಮೇಲೆ ಗೊತ್ತಾಗೋದು ಈ ಅಪ್ಸರೆ ಹಿಂದಿನ ಅಸಲಿ ಮುಖವನ್ನ. ಇಷ್ಟೆಲ್ಲ ಚಮಕ್ ಕೊಡ್ತಿರೋ ಈಕೆ ಟೀಚರ್, ಬೆಂಗಳೂರಿನಲ್ಲಿ ಇಂಗ್ಲಿಷ್ ಟೀಚರ್. ಈ ಟೀಚರ್ ಅಮ್ಮ ಮಕ್ಕಳ ಮುಂದೆ ಸಿಂಪಲ್ ಆಗಿ ಎ ಬಿ ಸಿ ಡಿ ಅಂತ ಪಾಠ ಮಾಡ್ತಾಳೆ. ಆದ್ರೆ ದುಡ್ಡಿರೋ ಬಿಸ್ನೆಸ್ ಮ್ಯಾನ್ಗಳು ಕಣ್ಣಿಗೆ ಕಾಣಿಸಿದ್ರೆ ಮೆಲ್ಲಗೆ ಅ ಆ ಇ ಈ ಉ ಊ ಎ ಎ ಐ ಓ ಓ ಔ ಅಂ ಆಹಾ ಅಂತ ಹಳ್ಳಿ ಮೇಡಮ್ ಸ್ಟೈಲ್ ನಲ್ಲಿ ಬಳಪ ಹಿಡ್ಕೊಂಡು ಕ್ಲಾಸ್ ತೆಗೆದುಕೊಳ್ತಾಳೆ. ಇಷ್ಟಕ್ಕೂ ಈಕೆ ಯಾರು, ಇವಳ ಹಿಸ್ಟ್ರಿ ಏನು, ಇವಳ ಕಥೆ ಎಲ್ಲಿಂದ ಶುರುವಾಗುತ್ತೆ? ಏನಿದು ಇಂಗ್ಲಿಷ್ ಟೀಚರ್ ಅಮ್ಮನ ಆಟ ಅಂತೀರಾ? ಆ ಆಟ ಏನು ಅಂತ ತೋರಿಸ್ತೀವಿ. ಈಗ ನಾವು ತೋರಿಸೋಕೆ ಹೊರಟಿರೋ ಟೀಚರ್ ಅಮ್ಮನ ಸ್ಟೋರಿಯಲ್ಲಿ ಎಲ್ಲವೂ ಉಲ್ಟಾ. ಈ ಸುರ ಸುಂದರಾಂಗಿಯನ್ನ ಮುಟ್ಟೋಕೆ ಒಂದು ರೇಟ್, ಮಾತನಾಡೋಕೆ ಒಂದು ರೇಟ್, ಕಿಸ್ ಕೊಡೋಕೆ ಮತ್ತೊಂದು ರೇಟ್ ಫಿಕ್ಸ್ ಮಾಡಿಕೊಂಡಿದ್ದಾಳೆ. ಈ ಚುಮ್ಮಾಲೇರಿಯ ಒಂದು ಕಿಸ್ ಕಿಸ್ ಕಿಸಕ್ ಸ್ಟೋರಿಯೇ ಒಂದು ದೊಡ್ಡ ಎಪಿಸೋಡ್ ಆಗೋಗಿದೆ. ಕಿಸ್ಗೆ 50,000, ಮುಟ್ಟೋಕೆ ಗಿಲ್ಲೋಕೆ ಬೇರೆ ರೇಟು. 15 ಲಕ್ಷ ಕೊಟ್ರೆ ಚಾಟ್ ಡಿಲೀಟ್, 1 ಕೋಟಿ ಕೊಟ್ರೆ ವಿಡಿಯೋ ಡಿಲೀಟ್. ಉದ್ಯಮಿಗೆ ಹನಿ ತಿನ್ನಿಸಿದ ಟೀಚರ್ ಅಮ್ಮನ ಜಾಲ ಹೇಗಿದೆ? ಕಣ್ಣ ಸಲಿಗೆ, ಇವಳನ್ನ ನಂಬಿದ್ರೆ ಸುಲಿಗೆ ಅಂತ ಪದೇ ಪದೇ ಯಾಕೆ ಹೇಳ್ತಿದ್ದೀವಿ ಗೊತ್ತಾ? ಈ ಸುಂದರಿ ಕಥೆ ಶುರುವಾಗೋದು ಒಂದು ಕಿಸ್ನಿಂದ ಕಣ್ರಿ. ಆ ಕಿಸ್ನ ಸ್ಟೋರಿ ಶುರುವಾಗೋದು ಒಂದು ಪ್ರೀ ಸ್ಕೂಲ್ನಿಂದ. ಆ ಪ್ರೀ ಸ್ಕೂಲ್ನ ಓನರ್, ಟೀಚರ್ ಎಲ್ಲವೂ ಈ ವೆನಿಲಾ ಬ್ಯೂಟಿಯೇ. ಹೆಸರು ಶ್ರೀದೇವಿ ರುಡುಗಿ. ಈಕೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ.
ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಈ ಶ್ರೀ ಶ್ರೀ ಶ್ರೀದೇವಿ ಪ್ರೀ ಸ್ಕೂಲ್ ಓಪನ್ ಮಾಡಿದ್ಲು. ಈ ಮಾಯಗಾತಿಯ ಅಮಾಯಕತೆ ನೋಡಿ, ಈ ಸುಂದರಿಯ ಇನ್ನೋಸೆನ್ಸ್ ನೋಡಿ, ಅಕ್ಕಪಕ್ಕದ ನಿವಾಸಿಗಳು ಈಕೆಯ ಪ್ರೀ ಸ್ಕೂಲ್ಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾಗಿದ್ರು. ಆ ಮಕ್ಕಳ ತಂದೆ ಏನಾದ್ರೂ ಸ್ಕೂಲ್ ಬಳಿ ಬಂದ್ರೆ ಸಾಕು, ಕಣ್ಣ ಸಲಿಗೆ ಅಂತ ಹಾಡ್ ಹೇಳ್ತಿದ್ಲು. ಈ ವೇಳೆ ಇವಳು ಹಾಡಿದ ಹಾಡಿಗೆ ಇವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಅಂದ್ರೆ ಮುಗಿದೇ ಹೋಯ್ತು. ಬಳಿಕ ನಡೆಯೋದೇ ಸಲಿಗೆ ಅಲ್ಲ, ಅದು ಅಕ್ಷರಶಃ ಸುಲಿಗೆ. ಈ ಮಾಯಾಂಗನೆಯ ಸುಲಿಗೆಯ ಕಥೆಯನ್ನ ಕೆದಕಿದಾಗ್ಲೇ ನೋಡಿ ಲಿಪ್ ಟು ಲಿಪ್ ಚುಂಬನದ ರಹಸ್ಯ ಗೊತ್ತಾಗೋದು. ಮಕ್ಕಳಿಗೆ ಅಡ್ಮಿಷನ್, ತಂದೆಗೆ ಮುತ್ತಿನ ಆಫರ್. ಕಾಫಿ ಟೀ ಅಂತಾಳೆ, ನಂತರ ಕಿಸ್ ಕೊಟ್ಟು ಗಿರಿಗಿಟ್ಲೆ ಆಡಿಸ್ತಾಳೆ. ಬಿಸ್ನೆಸ್ ಮಾಡಬೇಕು ಅಂತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ಓಪನ್ ಮಾಡಿದ್ದಾಗಿ ಚಿಟ್ಟೆ ಅದೊಬ್ಬ ಉದ್ಯಮಿಗೆ ಕಲ್ಲರ್ ಚಿಟ್ಟೆಗಳನ್ನೇ ನೋಡಿಸಿದ್ದಾಳೆ. ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ಕೊಂಡಿದ್ದ ವ್ಯಕ್ತಿಯನ್ನ ಸಖತ್ತಾಗಿ ಗಿರಿಗಿಟ್ಲೆ ಆಡಿಸಿದ್ದಾಳೆ. ಮುಟ್ಟೋಕೆ ಒಂದ್ ರೇಟ್ ಅಂತೆ, ತನ್ನ ಸುತ್ತಾಡೋಕೆ ಒಂದು ರೀತಿಯ ಫೀಸ್ಗಳನ್ನೇ ಫಿಕ್ಸ್ ಮಾಡ್ಕೊಂಡು ಪಕ್ಕಾ ಸಿನಿಮಾ ಸ್ಟೈಲ್ನಂತೆಯೇ ಆಟ ಆಡಿಸಿದ್ದಾಳೆ. ಇಷ್ಟೇ ಅಲ್ಲ, ಹನಿ ಬೇಕಾ ಹನಿ ಅಂತ ಬಂದವಳು ಲಕ್ಷ ಮನಿ ಪೀಕಿದ್ದಾಳೆ. ಅದೊಬ್ಬ ಉದ್ಯಮಿಯನ್ನ ತನ್ನ ಸೆರಗಿನಲ್ಲಿ ಸಿಕ್ಕಿಸಿಕೊಂಡು ಹೇಗೆಲ್ಲ ಆಟ ಆಡಿಸಿದ್ದಾಳೆ ಗೊತ್ತಾ? ಒಂದು ಮುತ್ತು ಕೊಟ್ಟು ಆ ಮುತ್ತಿನ ಬಳಿಕ 1 ಕೋಟಿ ಬೇಕು ಅಂತ ಹೇಗೆಲ್ಲ ಡಿಮ್ಯಾಂಡ್ ಮಾಡ್ತಾಳೆ ಗೊತ್ತಾ? ಆ ಮುತ್ತಿನ ಗಮ್ಮತ್ತೇ ಬೇರೆ. ಈ ಶ್ರೀದೇವಿ ತನ್ನ ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡು ಆಟ ಶುರು ಮಾಡ್ತಾಳೆ. ಆ ಆಟ ಶುರುವಾಗೋದು 2023ರಲ್ಲಿ ತನ್ನದೇ ಪ್ರೀ ಸ್ಕೂಲ್ನಲ್ಲಿ. ಎಸ್, ಆವತ್ತು ಬೆಂಗಳೂರಿನ ಉದ್ಯಮಿ ರಾಕೇಶ್ ಎಂಬಾತ ತನ್ನ ಮಕ್ಕಳನ್ನ ಪ್ಲೇ ಹೋಮ್ಗೆ ಅಂತ ಇದೇ ಶ್ರೀ ಶ್ರೀ ಶ್ರೀದೇವಿಯ ಸ್ಕೂಲ್ಗೆ ಸೇರಿಸ್ತಾನೆ. ಮಕ್ಕಳು ಬರೀ ಕ್ಲಾಸು ಮನೆ ಅಂದ್ಕೊಂಡಿದ್ದಾರೆ, ಸ್ವಲ್ಪ ಆಟ ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ಳಿ ಅಂತ ಈ ಶ್ರೀದೇವಿಯ ಪ್ರೀ ಸ್ಕೂಲ್ನಲ್ಲೇ ಫೀಸ್ ಕಟ್ಟಿ ಸೇರಿಸ್ತಾನೆ. ಪ್ರಾರಂಭದಲ್ಲಿ ಈತ ಸ್ಕೂಲ್ಗೆ ಹೋದಾಗ ಈ ಶ್ರೀದೇವಿ ಥೇಟ್ ನಟಿ ತರ ಡ್ರಾಮಾ ಮಾಡಿದ್ದಾಳೆ. ಉದ್ಯಮಿಗೆ ಚೂರು ಡೌಟ್ ಬಾರದಂತೆ ಸರ್ ಅಂತಲೇ ಮಾತನಾಡಿಸಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಕೊಂಡಿದ್ದಾಳೆ. ಆದ್ರೆ ಅದರ ಬಳಿಕ ನಾರ್ಮಲ್ ಆಗಿ ಸ್ಕೂಲ್ ಫೀಸ್ ವಿಚಾರಕ್ಕೆ ಇಬ್ಬರ ಮಧ್ಯೆ 6 ತಿಂಗಳ ಕಾಲ ಮಾತುಕತೆ ನಡೀತಾಗಿರುತ್ತೆ. ದಿನಗಳದಂತೆ ಆ ಮಾತುಕತೆ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಇಬ್ಬರು ಫ್ರೆಂಡ್ಸ್ ತರ ಆಗ್ಬಿಡ್ತಾರೆ. ಯಾವಾಗ ಈಕೆ ಕ್ಲೋಸ್ ಫ್ರೆಂಡ್ ತರ ಮಾತಾಡೋಕ್ ಶುರು ಮಾಡಿದ್ಲು, ಉದ್ಯಮಿಯು ಒಳಗೊಳಗೆ ಫುಲ್ ಖುಷಿಯಾಗಿದ್ದಾನೆ. ಆ ಖುಷಿಯಲ್ಲೇ ಈ ಉದ್ಯಮಿಯು ಮೆಲ್ಲಗೆ ಮೈ ಮರೆಯೋದಕ್ಕೆ ಶುರು ಮಾಡ್ತಾನೆ. ಉದ್ಯಮಿಗೆ ಟೀಚರ್ ಅಮ್ಮ ಟೆಲಿಫೋನ್ ಗೆಳತಿ ಆಗಿದ್ ಹೇಗೆ ಗೊತ್ತಾ? ಪ್ರೀ ಸ್ಕೂಲ್ನಾಗಿ ಇಂಗ್ಲಿಷ್ ಟೀಚರ್ ಅಮ್ಮನ ಸ್ವೀಟ್ ವಾಯ್ಸ್ ಕೇಳಿ ಈ ಶ್ರೀ ಶ್ರೀ ಶ್ರೀದೇವಿಯ ಅಂದ ನೋಡಿ ಉದ್ಯಮಿ ಕ್ಲೀನ್ ಬೋಲ್ಡ್ ಆಗಿದ್ದ. ಕ್ಲೀನ್ ಬೋಲ್ಡ್ ಆದವನು ಏನು ಮಾಡ್ತಾನೆ ಅಂದ್ರೆ ಶ್ರೀದೇವಿಗೋಸ್ಕರ ಹೊಸ ಫೋನನ್ನೇ ಖರೀದಿಸ್ತಾನೆ. ಶ್ರೀದೇವಿಯ ಜೊತೆಯಲ್ಲಿ ಚಾಟಿಂಗ್ ಮಾಡೋಕೆ ಅಂತಲೇ ಹೊಸ ಸಿಮ್ ಖರೀದಿಸ್ತಾನೆ. ಇಲ್ಲಿಗೆ ಆ ಉದ್ಯಮಿ ಫುಲ್ ಹಾಳಾಗೋಗಿದ್ದ. ತನಗೇ ಗೊತ್ತಿಲ್ಲದೆ ಮಾಯಾಂಗನೆಯ ಸೆರಗಿಗೆ ಗಂಟು ಬಿದ್ದೇ ಬಿಟ್ಟಿದ್ದ. ದಿನಗಳದಂತೆ ಉದ್ಯಮಿಗೆ ಈ ಟೀಚರ್ ಅಮ್ಮ ಟೆಲಿಫೋನ್ ಗೆಳತಿಯಾಗಿರ್ತಾಳೆ. ಈ ನಡುವೆ ಈ ಶ್ರೀದೇವಿ ಒಂದು ಡ್ರಾಮಾ ಆಡ್ತಾಳೆ. ಕಣ್ಣೀರಿನ ಕಥೆಯೇ ಕಟ್ಟಿರ್ತಾಳೆ. ಸ್ಕೂಲ್ ನಡೆಸೋ ಹೆಸರಲ್ಲಿ 2 ಲಕ್ಷ ಪೀಕಿದ್ಲು. ದುಡ್ಡು ವಾಪಸ್ ಕೇಳಿದ್ರೆ ಬೈಟು ಕಾಫಿ ಅಂತಿದ್ಲು. ಒಂದಲ್ಲ ಎರಡಲ್ಲ 6 ತಿಂಗಳ ಪರಿಚಯ. ಆ 6 ತಿಂಗಳ ಪರಿಚಯದ ಬಳಿಕ ಈ ಮೂದೇವಿ ಅಲ್ಲಲ್ಲಲ್ಲ ಈ ಶ್ರೀದೇವಿ ಮೆಲ್ಲಗೆ ಉದ್ಯಮಿ ರಾಕೇಶ್ಗೆ ಜಾಕ್ ಹಾಕ್ತಾಳೆ.
ಸ್ವೀಟ್ ವಾಯ್ಸ್ ನಲ್ಲಿ ಮಾತನಾಡ್ತಾ 2 ಲಕ್ಷ ಹಣಕ್ಕೆ ಅರ್ಜಿ ಸಲ್ಲಿಸಿಯೇ ಬಿಡ್ತಾಳೆ. ಸ್ಕೂಲ್ ನಿರ್ವಹಣೆಗೆ ಹಣ ಸಾಕಾಗ್ತಿಲ್ಲ, 2 ಲಕ್ಷ ಬೇಕಾಗಿತ್ತು, ಟೆನ್ಷನ್ ಆಗ್ತಿದೆ, ಏನ್ ಮಾಡೋದು ಅಂತ ಡೌ ಕಟ್ಟಿದ್ದಾಳೆ. ಇವಳ ನೌಟಂಕಿ ಡ್ರಾಮಾವನ್ನ ಅರಿಯದೆ ಹೋಗಿದ್ದ ಬಿಸ್ನೆಸ್ ಮ್ಯಾನ್ ರಾಕೇಶ್ ಟೀಚರ್ ಅಮ್ಮನಿಗೆ 2 ಲಕ್ಷ ಕೊಟ್ಟೇ ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಕೊಡ್ತಾಳೆ ಅಂತ ಅಂದುಕೊಳ್ತಾನೆ. ಆದ್ರೆ ಈಕೆ ತಿಂಗಳುಗಳೇ ಕಳೆದ್ರು ಹಣ ವಾಪಸ್ ಕೊಡೋದಿಲ್ಲ. ಹಣ ಕೇಳಿದ್ರೆ ಬೈ ಟು ಕಾಫಿ ಅಂತ ಕಾಫಿ ಶಾಪ್ಗೆ ಕರೀತಾಳೆ. ನಂತರ ಕಾಫಿ ಶಾಪ್ ನಲ್ಲಿ ಕಾಫಿ ಕುಡಿಯುತ್ತಾ ಹೇಗೋ ಉದ್ಯಮಿಯ ತಲೆ ಮೇಲೆ ಐಸಿಟ್ಟು ನೈಸ್ ಮಾಡಿ ಕಳಿಸ್ಬಿಡ್ತಿದ್ಲು. ಇಲ್ಲಿಂದ ಶುರುವಾದ ಇವರ ಮೀಟಿಂಗು ಡಿನ್ನರ್ ಪಾರ್ಟಿ ತನಕ ಹೋಗುತ್ತೆ. ಆ ಡಿನ್ನರ್ ಪಾರ್ಟಿ ಡೇಟಿಂಗ್ ತನಕ, ಆ ಒಂದು ಡೇಟಿಂಗ್ ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಹಣ ಕೇಳಿದ್ರೆ ಪಾರ್ಟ್ನರ್ ಆಗೋ ಆಫರ್ ಕೊಟ್ಟಿದ್ಲು. ಎರಡು ಲಕ್ಷ ಹಣ ಕೊಟ್ಟು ಸುಂದರಿಯ ಸ್ನೇಹ ಮಾಡಿದ್ದ ಉದ್ಯಮಿ ರಾಕೇಶ್ ಲೈಫ್ನಲ್ಲಿ ಊಹೆ ಮಾಡಲಾಗದ ದಿನ ಎದುರಾಗುತ್ತೆ. ಆ ದಿನವೇ ಸುಂದರಿ ಕೊಟ್ಟ ಮುತ್ತು. ಆ ಮುತ್ತು ಯಾಕೆ ಕೊಡ್ತಾಳೆ ಅಂದ್ರೆ, ಈ ಉದ್ಯಮಿ 2 ಲಕ್ಷ ವಾಪಸ್ ಕೇಳಿದಾಗ ಇಷ್ಟೇ ಅಲ್ಲ, 2 ಲಕ್ಷ ಹಣ ಕೊಡೋಕೆ ಆಗದೆ ಇದ್ದಾಗ ಈ ಮಳ್ಳಿ ಸುಳ್ಳಿ ನಯವಂಚಕಿ ಉದ್ಯಮಿಯನ್ನೇ ಸ್ಕೂಲ್ ಪಾರ್ಟ್ನರ್ ಮಾಡಿಕೊಳ್ಳುವ ಪ್ಲಾನ್ ಮಾಡ್ತಾಳೆ. ಇವನನ್ನ ಸ್ಕೂಲ್ ಪಾರ್ಟ್ನರ್ ಮಾಡ್ಕೊಂಡಿದ್ರೆ ದುಡ್ಡು ಕಾಸಿಗೆ ಕೊರತೆ ಇಲ್ಲ ಅಂತ ಉದ್ಯಮಿಗೆ ಆಫರ್ ಕೂಡ ಕೊಡ್ತಾಳೆ. ಆದ್ರೆ ಉದ್ಯಮಿ ಸ್ಕೂಲ್ ಪಾರ್ಟ್ನರ್ ಆಗೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ. 15 ಲಕ್ಷ ಕೊಟ್ರೆ ಲಿವ್ ಇನ್ ರಿಲೇಷನ್. ಉದ್ಯಮಿಗೆ ಆಫರ್ ಕೊಟ್ಟ ಶ್ರೀದೇವಿ ಮೇಡಮ್. 50,000 ಬೆಲೆ ಬಾಳುವ ಆ ಒಂದು ಮುತ್ತು ಸಮುದ್ರದಲ್ಲಿ ಸಿಕ್ಕಿದ್ದಲ್ಲ. ಸ್ಕೂಲ್ ಟೀಚರ್ ಶ್ರೀದೇವಿಯ ಕೆಂದುಟಿಯ ಒಂದು ಮುತ್ತಿನ ರೇಟ್ ಅದು. ಎಸ್, 2025 ಜನವರಿ ತಿಂಗಳಲ್ಲಿ ಉದ್ಯಮಿಯ ಮಕ್ಕಳು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಹೀಗಾಗಿ ಈ ಶ್ರೀದೇವಿ 2 ಲಕ್ಷ ಹಣ ವಾಪಸ್ ಕೊಡದೆ ಇದ್ದಿದ್ದಕ್ಕೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಿಲ್ವಾ ಅಂತ ಟೆನ್ಷನ್ ಆಗಿ ಉದ್ಯಮಿಗೆ ಕಾಲ್ ಮಾಡ್ತಾಳೆ. ನಿಮ್ಮ ಮಕ್ಕಳು ಯಾಕೆ ಸ್ಕೂಲ್ಗೆ ಬರ್ತಿಲ್ಲ ಅಂತ ಕೇಳ್ತಾಳೆ. ಈ ವೇಳೆ ಮಕ್ಕಳು ಮತ್ತು ಮಡದಿ ನಾದಿನಿ ಮದುವೆಗೆ ಅಂತ ರಾಜಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಶ್ರೀದೇವಿ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. 3 ದಿನ ಗ್ಯಾಪ್ ಕೊಟ್ಟು ವಾಟ್ಸಪ್ ನಲ್ಲಿ ಚಾಟಿಂಗ್ ಶುರು ಮಾಡ್ತಾಳೆ. ನಿನಗೆ ಕೊಡಬೇಕಿರೋ 2 ಲಕ್ಷ ಕೊಡೋಕೆ ಆಗ್ತಿಲ್ಲ, ಒಂದು ಕೆಲಸ ಮಾಡು, ನಿನಗೆ ನನ್ನನ್ನೇ ಅರ್ಪಿಸ್ತೀನಿ, ನಾನು ನಿನ್ನ ಜೊತೆ ಲಿವ್ ಇನ್ ರಿಲೇಷನ್ ನಲ್ಲಿ ಇರ್ತೀನಿ, ರಹಸ್ಯವಾಗಿ ಇಬ್ಬರು ಕುಚಿ ಶುರು ಮಾಡೋಣ ಅಂತ ಆಫರ್ ಕೊಟ್ಟಿದ್ದಾಳಂತೆ. ಈ ಆಫರ್ನ ಜೊತೆಗೆ ಇನ್ನೊಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಾಳೆ. ಲಿವ್ ಇನ್ ರಿಲೇಷನ್ ನಲ್ಲಿ ಇರಬೇಕು ಅಂದ್ರೆ 15 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡಿದ್ದಾಳೆ. ಒಂದೇ ಒಂದು ಮುತ್ತಿಗೆ ಉದ್ಯಮಿ ಕೊಟ್ಟಿದ್ದು 50,000. 15 ಲಕ್ಷ ಎನ್ನುತ್ತಿದ್ದಂತೆ ಉದ್ಯಮಿಯ ತಲೆ ಗಿರ ಅಂದುಬಿಟ್ಟಿದೆ. ನೀನು ಬೇಡ, ನಿನ್ನ ಸಹವಾಸನೂ ಬೇಡ, ಹೋಗಮ್ಮ ಅಂತ ಉದ್ಯಮಿ ರಾಕೇಶ್ ಡೈಲಾಗ್ ಹೊಡೆದಿದ್ದಾನೆ. ಇದಾಗಿ ಕೆಲ ದಿನಗಳ ಬಳಿಕ ಮತ್ತೆ ಕಾಲ್ ಮಾಡಿದ್ದ ಶ್ರೀದೇವಿ ಮೀಟ್ ಮಾಡಬೇಕು ಅಂತ ಹೇಳಿ ನೇರವಾಗಿ ಉದ್ಯಮಿ ಮನೆಗೆ ಬಂದು ಬಿಡ್ತಾಳೆ. ಈ ವೇಳೆ ಮನೆಯಲ್ಲಿ ಒಬ್ಬನೇ ಇದ್ದ ಉದ್ಯಮಿಯ ಜೊತೆ ಈ ಶ್ರೀದೇವಿ ಮಾತನಾಡಿದ್ದಾಳೆ. ಮನೆಗೆ ಬಂದವಳೆ ಉದ್ಯಮಿಯನ್ನ ಮರಳು ಮಾಡಿದ್ದಾಳೆ. ಮಾತಲ್ಲೇ ಮೋಡಿ ಮಾಡಿ ಕಣ್ಣಲ್ಲೇ ಮತ್ತೇರಿಸಿ ಬಿಟ್ಟಿದ್ದಾಳೆ. ಇದಾದ ನಂತರ ನಡೆಯೋದೇ ಕೇಸ್ ಕೇಸ್ ಕೇಸಕ್. ಶ್ರೀದೇವಿ ಬಂದಾಗ 1-2 ನಿಮಿಷ ಮಾತನಾಡಿ ಕಳಿಸೋದ್ ಬಿಟ್ಟು ಅವಳು ಬಿಡ್ತಿರೋ ರೀಲನ್ನ ಉದ್ಯಮಿ ಚೆನ್ನಾಗಿ ಸುತ್ಕೊಂಡಿದ್ದಾನೆ. ಅವಳ ಮಾತುಗಳನ್ನ ಕೇಳಿಸಿಕೊಂಡು ಸುಮ್ಮನಾಗ್ಬಿಟ್ಟಿದ್ದಾನೆ.
ಈ ವೇಳೆ ಮೆಲ್ಲಗೆ ಉದ್ಯಮಿ ಹತ್ತಿರ ಬಂದಾಗಿ ಶ್ರೀದೇವಿ ಲಿಪ್ ಲಾಕ್ ಮಾಡೇ ಬಿಟ್ಟಿದ್ದಾಳೆ. ಲಿಪ್ ಲಾಕ್ ಮಾಡೋವಾಗ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾಳಂತೆ. ಇಷ್ಟೇ ಅಲ್ಲ, ಇವಳ ಒಂದೇ ಒಂದು ಮುತ್ತಿಗೆ ಉದ್ಯಮಿ ಬಳಿ 50,000 ಕಿತ್ಕೊಂಡು ಮನೆಯಿಂದ ಹೋಗಿದ್ದಾಳೆ. ಅಂದ್ರೆ ಇಲ್ಲಿಗೆ ಇವಳು ಉದ್ಯಮಿ ಬಳಿ ಪೀಕಿರೋದು 2.5 ಲಕ್ಷ. ಮೊದಲು 2 ಲಕ್ಷ ಸಾಲ ಪಡೆದಿದ್ದು, ಆ ನಂತರ ಒಂದು ಕಿಸ್ಗೆ 50,000 ಪಡೆದಿರೋದು. ಯಾವಾಗ ಒಂದು ಕಿಸ್ಗೆ 50,000 ಪಡೆದು ಹೋಗ್ತಾಳೋ, ಆ ಉದ್ಯಮಿ ಹಿಂಗು ತಿಂದ ಮಂಗನಂತೆ ಬದಲಾಗಿ ಹೋಗಿದ್ದಾನೆ. ಶ್ರೀದೇವಿಗೆ ಹಣ ಕೊಟ್ಟು ಸುಮ್ನಾಗ್ಬಿಡ್ತಾನೆ. ಆದ್ರೆ ಮನೆಗೆ ಹೋದ್ಮೇಲೆ ಈ ಶ್ರೀದೇವಿ ತನ್ನ ಅಸಲಿ ಆಟ ಶುರು ಮಾಡಿದ್ದಾಳೆ. ಉದ್ಯಮಿಗೆ ಕಾಲ್ ಮಾಡಿ ಮತ್ತೆ ಹಣ ಕೇಳಿದ್ದಾಳೆ. ಹಣ ಕೊಡ್ತೀಯೋ, ನಮ್ಮಿಬ್ಬರ ವಿಷಯ ಊರ್ ತುಂಬಾ ಪ್ರಚಾರ ಮಾಡ್ಲೋ, ನಿನ್ನ ಹೆಂಡತಿಗೆ ವಿಷಯ ಹೇಳ್ಬಿಡ್ಲಾ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಇದರಿಂದ ಕೋಪಗೊಂಡ ಉದ್ಯಮಿ ಟೀಚರ್ ಅಮ್ಮ ಶ್ರೀದೇವಿಗಾಗಿಯೇ ತಂದಿದ್ದ ಫೋನ್ ಮತ್ತು ಸಿಮ್ ಮುರಿದು ಬಿಸಾಕಿದ್ದಾನೆ. ಶ್ರೀದೇವಿ ಹಿಂದೆ ಇದ್ದ ಮತ್ತಿಬ್ಬರ ಎಂಟ್ರಿ. ಯಾವಾಗ ಉದ್ಯಮಿ ಶ್ರೀದೇವಿಯ ಮಾತಿಗೆ ಕಿಮ್ಮತ್ತು ಕೊಡೋದಿಲ್ವೋ, ಯಾವಾಗ ಶ್ರೀದೇವಿ ಮಾತಿಗೆ ಕಬಡೆ ಕಾಸಿನ ಬೆಲೆ ಕೊಡೋದಿಲ್ವೋ, ಯಾವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ತಾನೋ, ಆಗ್ಲೇ ನೋಡಿ ಶ್ರೀದೇವಿ ಬೆನ್ನ ಹಿಂದೆ ಇದ್ದು ಗೇಮ್ ಆಡ್ತಿದ್ದ ಮತ್ತಿಬ್ಬರು ಐನಾತಿಗಳು ಮುನ್ನೆಲೆಗೆ ಬರ್ತಾರೆ. ಈ ಇಬ್ಬರು ಕ್ರಿಮಿಗಳ ಹೆಸರು ಗಣೇಶ್ ಮತ್ತು ಸಾಗರ್. ಈ ಗಣೇಶ್ ಒಬ್ಬ ರೌಡಿ ಶೀಟರ್. ಈ ಹನಿ ಟ್ರ್ಯಾಪ್ ಡ್ರಾಮಾದಲ್ಲಿ ಈ ಸಾಗರ್ ಶ್ರೀದೇವಿಯ ಬಾಯ್ ಫ್ರೆಂಡ್. ಈ ಮೂವರು ಸೇರ್ಕೊಂಡು ಉದ್ಯಮಿ ರಾಕೇಶ್ನನ್ನ ಬೆದರಿಸೋ ಕೆಲಸ ಮಾಡ್ತಾರೆ. 1 ಕೋಟಿ ಡಿಮ್ಯಾಂಡ್, 20 ಲಕ್ಷಕ್ಕೆ ಫೈನಲ್. ಎಸ್, ಉದ್ಯಮಿ ರಾಕೇಶ್ ಬೆಂಗಳೂರೇ ಬಿಟ್ಟು ಹೋಗ್ತೀನಿ, ಇಲ್ಲಿ ಇರಲ್ಲ ಅಂತ ಶ್ರೀದೇವಿಗೆ ಹೇಳಿದ್ದ. ಹೀಗಾಗಿ ಶ್ರೀದೇವಿ ಉದ್ಯಮಿಯ ಹೆಂಡತಿಗೆ ಫೋನ್ ಮಾಡಿದ್ದಾಳೆ. ನಿನ್ನ ಮಕ್ಕಳ ಟಿಸಿ ಕೊಡ್ತೀವಿ, ನಿನ್ನ ಗಂಡನನ್ನ ಕಳುಹಿಸಿಕೊಡಿ ಅಂತ ಹೇಳಿದ್ದಾಳೆ. ಇದರಿಂದ ಉದ್ಯಮಿ ಮಾರ್ಚ್ 12ನೇ ತಾರೀಕು ಮಕ್ಕಳ ಸ್ಕೂಲ್ ಟಿಸಿ ತಗೊಂಡ್ ಬರೋಣ ಅಂತ ಶ್ರೀದೇವಿಯ ಪ್ರೀ ಸ್ಕೂಲ್ಗೆ ಹೋಗಿದ್ದಾನೆ. ಆಗ ಶ್ರೀದೇವಿ ಜೊತೆಗಿದ್ದ ಇಬ್ಬರು ಖದೀಮರು ರಾಕೇಶ್ಗೆ ಆವಾಜ್ ಹಾಕಿದ್ರಂತೆ. ಸಾಗರ್ ಜೊತೆ ಶ್ರೀದೇವಿಗೆ ಎಂಗೇಜ್ಮೆಂಟ್ ಆಗಿದೆ, ಆದ್ರೆ ನೀನಿಲ್ಲಿ ಮಜಾ ಮಾಡ್ತಿದ್ದೀಯಾ ಅಂತ ರೌಡಿ ಶೀಟರ್ ಗಣೇಶ ಆವಾಜ್ ಬಿಟ್ಟಿದ್ದ. ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಗೆ ಹೋಗೋಣ ಬಾ ಅಂತ ತನ್ನದೇ ಕಾರ್ನಲ್ಲಿ ರಾಕೇಶ್ ನನ್ನ ಕರ್ಕೊಂಡು ಹೋಗಿದ್ರು. ನಂತರ ಮಹಾಲಕ್ಷ್ಮಿ ಲೇಔಟ್ನ ರಾಕೇಶ್ ಮನೆ ಬಳಿಯೇ ನಿಲ್ಲಿಸಿಕೊಂಡು 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು. ನಾವು ಕೇಳಿದಷ್ಟು ಕಾಸು ಕೊಡದಿದ್ರೆ ನಿನ್ನ ಹೆಂಡತಿಗೆ ವಿಷಯ ಹೇಳ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಬಳಿಕ ಗೊರಗೊಂಟೆ ಪಾಳ್ಯಕ್ಕೆ ಕರ್ಕೊಂಡು ಹೋಗಿ 1,90,000 ಪಡೆದು ರಾಕೇಶ್ ನನ್ನ ಬಿಟ್ಟು ಕಳಿಸಿದ್ರು. ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಕೇಳಿದ್ದು 15 ಲಕ್ಷ. ಈ ಬಳ್ಳಿ ಸುಳ್ಳಿ ಹಣದ ಪಿಶಾಚಿಯ ಆಟ ಇಲ್ಲಿಗೆ ನಿಲ್ಲೋದಿಲ್ಲ. 1,90,000 ಹಣ ಪಡೆದ ಬಳಿಕ ಮತ್ತೊಂದು ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಅದುವೇ ಅಶ್ಲೀಲ ವಿಡಿಯೋ ಬೆದರಿಕೆ. ಮಾರ್ಚ್ 17ನೇ ತಾರೀಕು ಮತ್ತೆ ಉದ್ಯಮಿ ರಾಕೇಶ್ಗೆ ಕರೆ ಮಾಡಿದ ಶ್ರೀದೇವಿ ಬೆದರಿಕೆಯನ್ನ ಹಾಕೋದಕ್ಕೆ ಶುರು ಮಾಡಿದ್ದಾಳೆ. 15 ಲಕ್ಷ ಕೊಟ್ರೆ ಅಶ್ಲೀಲ ವಿಡಿಯೋ ಹಾಗೂ ಚಾಟಿಂಗ್ನೆಲ್ಲ ಡಿಲೀಟ್ ಮಾಡ್ತೀನಿ, ಇಲ್ಲದಿದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನೇ ಬೀದಿಗೆ ತರ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಯಾವಾಗ ಇವರ ಕಾಟ ಜಾಸ್ತಿ ಆಯ್ತು, ರಾಕೇಶ್ ಪತರ್ಗುಟ್ ಹೋಗಿದ್ದಾನೆ. ಇನ್ನು ನನಗೆ ಉಳಿಗಾಲವಿಲ್ಲ ಅಂತ ಸಿಸಿಬಿಗೆ ದೂರು ನೀಡಿದ್ದಾನೆ. ಹೀಗಾಗಿ ತನಿಖೆಗಿಳಿದ ಪೊಲೀಸರು ಶ್ರೀದೇವಿಯ ಬಾಯ್ ಫ್ರೆಂಡ್ ಮತ್ತು ರೌಡಿ ಶೀಟರ್ ಗಣೇಶ್ ನನ್ನ ಅರೆಸ್ಟ್ ಮಾಡಿದ್ದಾರೆ.